ಇವತ್ತು ಬೆಳಗ್ಗೆ ಸುಮಾರು 8-8:30 ಅಷ್ಟೊತ್ತಿಗೆ ಒಂದು 12 ಸೆಕೆಂಡಿನ ಒಂದು ವಿಡಿಯೋ ನಮ್ಮ ಗಮನಕ್ಕೆ ಬರುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಇದು ವೈರಲ್ ಆಗ್ತಾ ಇದೆ. ಆ ವಿಡಿಯೋ ನಿನ್ನೆ ಭದ್ರಾವತಿಯ ಮೆರವಣಿಗೆ ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ ಅಂತಂದು ವಿಡಿಯೋನ ಕ್ಲೈಮ್ ಮಾಡ್ತಾ ಇದ್ದಾರೆ. ಪ್ರೋ ಪಾಕಿಸ್ತಾನ್ ಸ್ಲೋಗನ್ಸ್ ನ ಕೂಗಿದ್ದಾರೆ ಅಂತಲೂ ಕೂಡ ಆ ವಿಡಿಯೋನಲ್ಲಿ ಕ್ಲೈಮ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ನಾವು ನಮ್ಮ ಭದ್ರಾವತಿಯ ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು FIR ಮಾಡ್ಕೊಂಡಿದ್ದೀವಿ. ಆ ವಿಡಿಯೋದಲ್ಲಿ ಯಾರ್ಯಾರಿದ್ದಾರೆ ಏನು ಎತ್ತ ಅಂತಂದು ಕೂಡ ಐಡೆಂಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಈ ಒಂದು ಪ್ರಕರಣನ ಬಹಳ ಗಂಭೀರವಾಗಿ ನಾವು ಪರಿಗಣನೆ ಮಾಡಿದ್ದೀವಿ. ಯಾವಾಗ ವಿಡಿಯೋ ಆಗಿದೆ, ಎಲ್ಲಿ ಆಗಿದೆ, ಯಾರು ವಿಡಿಯೋ ಮಾಡಿದ್ದಾರೆ, ಕಂಪ್ಲೀಟ್ ವಿಡಿಯೋದು ಫುಟೇಜ್ ಎಲ್ಲದನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅಂತಂದು 3 ಟೀಮ್ಗಳನ್ನ ಮಾಡಿದ್ವಿ. 3 ಜನ ಇನ್ಸ್ಪೆಕ್ಟರ್ ಹೆಡೆಡ್ ಟೀಮ್ಸ್ ಅನ್ನ ಮಾಡಿದ್ವಿ. ಆ ವಿಡಿಯೋನ FSLಗೂ ಕೂಡ ಇಮಿಡಿಯೇಟ್ಲಿ ಈಗಾಗಲೇ ಕಳಿಸ್ಕೊಟ್ಟಿದ್ದೀನಿ. ಮುಂದಿನ ಕ್ರಮ ನಾವು ತಗೊಳ್ತಾ ಇದ್ದೀವಿ. ಈಗ ಮೊದಲನೇದಾಗಿ ವಿಡಿಯೋ ಎಲ್ಲಿ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ, ಯಾವಾಗ ಆಗಿದೆ, ಇದೆಲ್ಲದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅಟ್ ದಿ ಸೇಮ್ ಟೈಮ್ ಒಂದು ಟೀಮನ್ನ ಯಾರಿದ್ದಾರೆ ಆ ವಿಡಿಯೋದಲ್ಲಿ ಅದನ್ನ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಅಂತಾನೆ ಇಟ್ಟಿದ್ದೀವಿ. ಸೊ ಅವ್ರನ್ನ ಇಮಿಡಿಯೇಟ್ಲಿ ನಾವು ಸೆಕ್ಯೂರ್ ಮಾಡ್ತೀವಿ. ಸೆಕ್ಯೂರ್ ಮಾಡಿದ ನಂತರ ಈಗಿನ್ನೂ 1-1.5 ಗಂಟೆ ಆಗಿದೆ ಆ ವಿಡಿಯೋ ಸರ್ಫೇಸ್ ಆಗಿ. ಸೊ ಐಡೆಂಟಿಫೈ ಮಾಡಿ ಸೆಕ್ಯೂರ್ ಮಾಡಿದ ನಂತರ ಮತ್ತಷ್ಟು ಅಪ್ಡೇಟ್ ನಾನು ತಮಗೆ ತಿಳಿಸ್ತಾರೆ. ಮೇಲ್ನೋಟಕ್ಕೆ ನಾನು ಕೂಗಿರೋದು ನಿಜ ಅಂತ ಅನ್ಸುತ್ತೆ. ಅಲ್ಲ, ಮೇಲ್ನೋಟಕ್ಕೆ ನಾವು ಏನು ಹೇಳೋದಕ್ಕಿನ್ನೂ FIR ಮಾಡಿದ್ವಿ. ಓಲ್ಡ್ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಈಗಾಗಲೇ ಆ ವಿಡಿಯೋ ಏನಿದೆ ಯಥಾವತ್ತಾಗಿ ಸೋಮೋಟೋ ಪ್ರಕರಣ ದಾಖಲೆ ಮಾಡ್ಕೊಂಡಿದ್ವಿ. ಒಬ್ರು ಕಂಪ್ಲೇಂಟ್ಗೂ ಕೂಡ ನಾವು ವಿ ಆರ್ ನಾಟ್ ವೇಟಿಂಗ್. ಸೊ ನಾವು ಪೊಲೀಸ್ ಅವರೇ ನಮ್ಮ ಗಮನಕ್ಕೆ ಬಂದಿದೆ ಅಂತ ಸೋಮೋಟೋ ಪ್ರಕರಣ ದಾಖಲೆ ಮಾಡ್ಕೊಂಡಿದ್ವಿ. ಈ ಪ್ರಕರಣನ ಬಹಳ ಗಂಭೀರವಾಗಿ ಕೂಡ ಪರಿಗಣನೆ ಮಾಡಿದ್ದೀವಿ. ಇನ್ವೆಸ್ಟಿಗೇಷನ್ ಏನಾಗ್ತದೆ, ಏನು ಎತ್ತ ಅಂತ ನೋಡ್ಕೊಂಡು ನಾನು ಮತ್ತೆ ತಮಗೆ ಅಪ್ಡೇಟ್ ಮಾಡ್ತೀನಿ. ಮೆರವಣಿಗೆ ಪೊಲೀಸ್ ವಿಡಿಯೋಗ್ರಫಿ ಎಲ್ಲ ಇತ್ತಲ್ಲ ಸರ್? ಇದೆ, ಎಲ್ಲ ಇದೆ. ಪೊಲೀಸ್ ವಿಡಿಯೋಗ್ರಫಿನೂ ಇದೆ. ಆಮೇಲೆ ನಮ್ದು CC ಕ್ಯಾಮ್ರಾಸ್ ಕೂಡ ಹಾಕ್ಸಿದೀವಿ. ಆಮೇಲೆ ವಾಯ್ಸ್ ಎನೇಬಲ್ಡ್ CC ಕ್ಯಾಮ್ರಾಸ್ ಕೂಡ ಇದಾವೆ. ಆಮೇಲೆ ಡ್ರೋನ್ ಅಲ್ಲಿ ಕೂಡ ಕ್ಯಾಪ್ಚರ್ ಮಾಡಿದೀವಿ. ಸೊ ಎಲ್ಲ ಫುಟೇಜಸ್ ಎಲ್ಲ ಇದಾವೆ. ಕಂಪ್ಲೀಟ್ ಎವ್ರಿ ಪಾರ್ಟ್ ಆಫ್ ದಿ ಪ್ರೊಸೆಷನ್ ನಾವು ಕವರ್ ಮಾಡಿದೀವಿ ನಮ್ಮ ಇಲಾಖೆ ವತಿಯಿಂದ. ಸೊ ಏನಿದೆ ಬಿಗಿಯಾದ ಕ್ರಮನೇ ತಗೊಳ್ತೀವಿ.